ಆರೂರು ಅರ್ಜುಲು ಭಾಗಕ್ಕೆ ಹೊಸ ಟಿಸಿ ಅಳವಡಿಕೆ ಮಾಡಿಕೊಡಬೇಕು ಎಂಬುದಾಗಿ 1 ತಿಂಗಳ ಹಿಂದೆ ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಘಟಕದಿಂದ ಮೆಸ್ಕಾಂ ಬ್ರಹ್ಮಾವರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಬುಧವಾರ ಆರೂರು ಗ್ರಾಮದ ಅರ್ಜುಲು ಭಾಗಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಮಾತ್ರವಲ್ಲದೆ ವಿದ್ಯುತ್ ಸರಬರಾಜಿನ ಸಮಸ್ಯೆಯ ಕುರಿತಾಗಿ ಶೀಘ್ರವಾಗಿ ಸ್ಪಂದಿಸುವ ಭರವಸೆ ನೀಡಿದರು. ಆರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೂರು ಹಾಗೂ ಅಡ್ಜಿಲು ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಸಮಸ್ಯೆಯಿಂದ ವಿದ್ಯುತ್ ವ್ಯತ್ಯಯ ಹಾಗೂ ಅನೇಕ ತೊಂದರೆಗಳು ಎದುರಾಗುತ್ತಿದ್ದು, ಇಲ್ಲಿನ ನಾಗರಿಕರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಟ್ರಾನ್ಸ್ಫಾರ್ಮರ್ ಸಮಸ್ಯೆಯಿಂದ 2-3 ದಿನ ವಿದ್ಯುತ್ ಕಡಿತವಾಗುತ್ತಿದ್ದು, ಇದರಿಂದ ಮಹಿಳೆಯರು ಅಡುಗೆ ಸಮಸ್ಯೆ ಸೇರಿದಂತೆ ಅನೇಕ ತೊಂದರೆ ಅನುಭವಿಸುವಂತಾಗಿದೆ. ಇಲ್ಲಿನ ವಿದ್ಯುತ್ ಕಂಬಗಳು ಹಾಗೂ ವಿದ್ಯುತ್ ತಂತಿಗಳನ್ನು ಬದಲಾಯಿಸದೆ ಅದೆಷ್ಟೋ ವರ್ಷಗಳೇ ಕಳೆದಿದ್ದು, ಆದಷ್ಟು ಬೇಗ ವಿದ್ಯುತ್ ತಂತಿಗಳ ಬದಲಾವಣೆ ಸೇರಿದಂತೆ ಇಲ್ಲಿನ ಸಮಸ್ಯೆಗೆ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿ ಈ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಇಲ್ಲಿ ಕರೆಂಟ್ ಇದ್ದ ಅವಸ್ಥೆ ಅಂದರೆ ಇವತ್ತು ನಿನ್ನೆ ಅಂತಲ್ಲ, ಒಂದು 5-6 ವರ್ಷದಿಂದ ಇದೇ ಥರ ನಡೀತಾ ಉಂಟು. ನಾವು ಫೋನ್ ಮಾಡಿದ ಕೂಡ ಅವ್ರು ಬರ್ತಾರೆ, ಅವರಿಗೂ ನಾವು ಎಂತ ಹೇಳೋಕ್ಕಿಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ ನಾವು ಒಂದು ಕಡೆಯಿಂದ ಸರಿ ಮಾಡೋತಿ ಇನ್ನೊಂದು ಕಡೆಗೆ ಹೋಗ್ತು, ನಾವು ಎಂತ ಮಾಡೋದಂತ ಅವ್ರಿಗೆ ಅಂತಾರೆ. ಅವರು ಬಂದರೆ ಇಲ್ಲಿ ಬೈಲಂಗ ಹಾಗೆ ಬೈಲು ಮಧ್ಯದಂಗೆ ಕಂಬ ಹೋಯ್ತು. ಅಲ್ಲಿ ನಾವು ಮೊನ್ನೆ ಫೋನ್ ಮಾಡಿದ್ಕೊಳ್ಳೆ ಅವರು ಬಂದು ಕಂಬ ಹತ್ತಿ ಸರಿ ಮಾಡಿ ಹೋಯ್ರು. ಅವರು ಹೋದ್ರ ಕೂಡ ಅವ್ರಿಗೆ ಬೆನ್ನರೇ ಹೋಯ್ತು ಕರೆಂಟ್. ಅವ್ರು ಹೇಳ್ರು ಕೂಡ ಹೇಳ್ತಾರೆ ನಾವು ಅದ್ರ ಎಂತ ಮಾಡೋದು, ನಾವು ಈಗ ಜಸ್ಟ್ ಬಂದು ಸರಿ ಮಾಡಿ ಹೋದ್ದು, ನಾವು ಸರಿ ಮಾಡಿದ್ರೆ ಬಂದು ನೋಡಿ ಅಂತ ಅವರು ಹೇಳ್ತಾರೆ. ಇನ್ನು ಈ ಸಮಸ್ಯೆಯ ಬಗ್ಗೆ 15 ದಿನದ ಹಿಂದೆ ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಇದರ ಅಧ್ಯಕ್ಷ ಫ್ರಾಂಕಿ ಡಿಸೂಜಾ ಅವರ ಸೂಚನೆಯಂತೆ ಬ್ರಹ್ಮಾವರ ಘಟಕದ ವತಿಯಿಂದ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸತೀಶ್ ಹಾಗೂ ಮೆಸ್ಕಾಂ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ಬುಧವಾರ ಸ್ಥಳ ಪರಿಶೀಲನೆ ನಡೆಸಿ ಹೊಸ ಟಿಸಿ ಅಳವಡಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ತುಳುನಾಡ ಸೇನೆ ಕಾರ್ಯಕರ್ತರು ಇವರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ನಮಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ರೀಸೆಂಟ್ಲಿ ಅವರು ಈ ಏರಿಯಾಕ್ಕೆ ವೋಲ್ಟೇಜ್ ಸಮಸ್ಯೆ ಇದೆ, ಒಂದೇ ಒಂದು ಟ್ರಾನ್ಸ್ಫಾರ್ಮರಿಂದ 100ಕ್ಕೂ ಹೆಚ್ಚು ಮನೆಗಳಿಗೆ ಫೀಡ್ ಆಗುತ್ತೆ, ದಯವಿಟ್ಟು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಅಗತ್ಯ ಇದೆ, ಹಾಕಿಕೊಡಿರಿ ಅಂತ ಮನವಿ ಮಾಡಿದ್ದಾರೆ. ಅವ್ರ ಮನವಿ ಮೇರೆಗೆ ಈಗ ನಾವು ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ಈಗ ಈ ನೋಡಿದಾಗ ಗೊತ್ತಾಗ್ತಾ ಇದೆ, ಇದು ಟ್ರಾನ್ಸ್ಫಾರ್ಮರ್ ತುಂಬ ಏರಿಯಾಕ್ಕೆ ಫೀಡ್ ಆಗ್ತಿರೋದ್ರಿಂದ ಲೋಡ್ ಸೆಂಟರ್ ನೋಡಿಕೊಂಡು ಇನ್ನೊಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅವ್ರ ಜೊತೆಯಲ್ಲಿ. ಅಡ್ಜಿಲ್ ಏರಿಯಾ ಆ ಕಡೆಯಲ್ಲಿ ಎಲ್ಲಿ ನಮಗೆ 11 kV ಹತ್ತಿರ ಇದೆ ಅಲ್ಲೊಂದು ಅಡಿಷ್ನಲ್ ಟ್ರಾನ್ಸ್ಫಾರ್ಮರ್ ಹಾಕಲಿಕ್ಕೆ ಕ್ರಮ ವಹಿಸಲಾಗುತ್ತೆ. ಇವರ ಮನವಿಯನ್ನು ನಾವು ಶೀಘ್ರ ಪರಿಗಣಿಸಿ ಅದಕ್ಕೆ ಇತ್ಯರ್ಥ ಮಾಡಿ. ಈ ಸಂದರ್ಭದಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಫ್ರಾಂಕಿ ಡಿಸೂಜಾ ಮಾತನಾಡಿ, 3 ವರ್ಷಗಳಿಂದ ಈ ಸಮಸ್ಯೆ ಇದೇ ರೀತಿ ಮುಂದುವರೆದಿದೆ. ಈ ಭಾಗಕ್ಕೆ ಹೆಚ್ಚುವರಿ ಟಿಸಿ ಬೇಕು, ಶೀಘ್ರವಾಗಿ ಈ ಕಾರ್ಯವನ್ನು ಮಾಡಿಕೊಡಬೇಕು. ಮನವಿಗೆ ಸ್ಪಂದಿಸಿ ಅಧಿಕಾರಿಗಳು ಬಂದಿರುವುದು ಖುಷಿ. ಅದೇ ರೀತಿ 1 ತಿಂಗಳ ಒಳಗಾಗಿ ಹೊಸ ಟಿಸಿ ಅಳವಡಿಕೆ ಆಗಬೇಕು. ಹಾಗೆ ಇಲ್ಲಿನ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಇಲ್ಲವಾದಲ್ಲಿ ಮೆಸ್ಕಾಮಿನ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ತಾಲೂಕು ಘಟಕದ ಅಧ್ಯಕ್ಷ ಶರತ್ ರಾಜ್ ಆರೂರು ಮಾತನಾಡಿ, ಆರೂರು ಅಡ್ಜಿಲು ಗ್ರಾಮಕ್ಕೆ ಹೆಚ್ಚುವರಿ 1 ಟಿಸಿ ಅಗತ್ಯವಿದೆ. ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ತೊಂದರೆಯಾಗುತ್ತಿದ್ದು ಹಾಗೂ ಇಲ್ಲಿ ಹಲವಾರು ಕೃಷಿ ಕೂಲಿ ಕಾರ್ಮಿಕರು ಇರುವುದರಿಂದ ಈ ಕರೆಂಟಿನ ಅವಶ್ಯಕತೆ ಅತ್ಯಗತ್ಯ. ಪದೇ ಪದೇ ಹೋಗುತ್ತಿರುವ ಈ ಸಮಸ್ಯೆಗೆ ಪರಿಹಾರ ಸೂಚಿಸಿ ಹೊಸ ಟಿಸಿ ಅಳವಡಿಸಿಕೊಡಿ ಅನ್ನುವುದಾಗಿ ತಿಳಿಸಿದರು. ಈ ಸಂದರ್ಭ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಮನೋಜ್, ಬ್ರಹ್ಮಾವರ ತಾಲೂಕು ಸಂಘಟನೆಯ ಗೌರವ ಅಧ್ಯಕ್ಷ ಪ್ರದೀಪ್, ದೀಪು ಚಾಂತರ್, ಸದಸ್ಯರಾಗಿರುವ ವಿಜಯ್ ಆರೂರು, ರಾಕೇಶ್ ಆರೂರು, ರವಿ ಆರೂರು, ರಮೇಶ್ ಉಡುಪಿ, ಗೋಪಾಲ್ ತೆಂಕಬೆಟ್ಟು, ದಿನೇಶ್ ಆಚಾರ್ಯ ಮುಂತಾದವರು ಉಪಸ್ಥಿತರಿದ್ದರು. ಮುಲ್ಪ ಸಮಸ್ಯೆದಾದ ಬಂಡ ಆರೂರ್ದ ಕರೀನಾ 100 ವರ್ಷದಿಂಚಿ ಈ ಅಡ್ಜಿಲ್ ಬೊಕ ವಿಷ್ಣುಮೂರ್ತಿ ಎಂಕಲ್ನ ಆರೂರ್ದ ದೇವಸ್ಥಾನ ದಲ್ಪಾರ್ದು ಬತ್ತದ ಮುಲ್ಲ ಹಾಳೆ ಕಟ್ಟೆಡ್ ಒಂಜೇ ಟಿಸಿ ಇಪ್ಪೇರೆ ಪೋದು ಮುಲ್ ಭಾರಿ ಸಮಸ್ಯೆ ಒಂದುಂಡು. ಒಂಜಿ ಟಿಸಿ ವಿಷ್ಣುಮೂರ್ತಿ ದೇವಸ್ಥಾನ ದಲ್ಪ ಉಂಡು, ಅವು 100 kV ಟಿಸಿ ಬೊಕ ಹಾಳೆ ಕಟ್ಟೆ ದಲ್ಪ ಇತ್ತಿನಂಚಿನ ಒಂಜಿ 25 kV ಟಿಸಿ. 25 kV ಟಿಸಿ ಆಲ್ರೆಡಿ ಇತ್ತೆ ಡೆಡ್ ಆತಂಡು. ಆ ಟಿಸಿ ರನ್ನ ಒಂದಿಜ್ಜಿ ಐತ ಲೋಡು 100 kV ಟಿಸಿ ಕೊಡ್ತಾರೆ, ಅಲ್ತ ಕನ್ವರ್ಟ್ ಮಾಡಿದ್ದಾರೆ ಲೋಡನ್ನು. ಅಂಚೆ ಮುಲ್ಪ ಜನಸಂಖ್ಯೆ ಪಾತ್ರ ಬಂಡ ಒಂಜಿ ಇಲ್ಲದ ಲೆಕ್ಕ ಪಾತ್ರ ಬಂಡ ಅಂಡ ಎಣ್ಣೆಲೆ ಕೊಡು 200 ಇಲ್ಲುಂಡು. ಇತ್ತೆ 200 ಇಲ್ಲಾಗ 100 kV ಟಿಸಿ ರನ್ ಆಪುಂಡು. ಬಟ್ 100 kV ಟಿಸಿಡ್ ಆ್ಯಕ್ಚುಲಿ 200 ಇಲ್ಲ ರನ್ ಮಾಡ್ಪೇರಕ್ಕೆ ಸಾಧ್ಯ ಅಜ್ಜಿ. ಈ ಫ್ಲೆಕ್ಸುವೇಷನ್ ಈ ಬರ್ಪಿನಿ ಎಂಚ ಬಂಡ ಈ ಲೋಡ್ ಜಾಸ್ತಿ ಆದ ತಕ್ಷಣ ಫ್ಲೆಕ್ಸುವೇಷನ್ ಬರ್ಕೊಂಡು ಫ್ಲೆಕ್ಸುವೇಷನ್ ಬರ್ರೆ ಕಾರಣ ಉಂಟು. ಅದು ಬಂಡ ಒಂಜಿ ಪ್ರತಿ ಒಂಜಿ ಇಲ್ಲಾಡು 2 kV ಅಂಡಲ್ಲ ಯೂಸ್ ಮಾಡ್ಪೇರು.
ಒಂಜಿಕ ಕಡು ಬಡತನದಾಗಲು ಕೆಲವು ಇಲ್ಲದಾಗಲು ಆಗಲು ಒಂಜಿ ಕೇವಿಡ್ದು ಒಂಜೆ ಆಜನದು ಏಳ್ನೂದು ವ್ಯಾಡ್ಸ್ ಅಂತಿದೆ ಆಗಲು ಎಂಚಲ ಒಂದು ಹೆಂಚಿನ ಪಂಡ ಇನಿ ಕೊಡದ ಸಮಸ್ಯೆ ಇತ್ತು ತುಂಬ ವರ್ಷದ ಪಿರಿಯಡ್ದು ಒಂದೇ ಸಮಸ್ಯೆ ಒಂದುಂಡು ಒಂಜಿ ಗಾಳಿ ಬರ್ಸ ಬರ್ರೆಗಿಜ್ಜಿ ಅಲ್ಪ ಅಲ್ಪ ಮರ ಬುರುನು ಉಂದಾಪಿನಿ ಲೈನ್ ಕಟ್ಟಾಪಿನಿ ಮಸ್ತ್ ಸಮಸ್ಯೆ ಮುಲ್ಪ ಮೇನ್ ಸಮಸ್ಯೆ ದಾದ ಪಂಡ ಎಂಕಲೆ ರೋಡ್ ಸೈಡ್ ಒಂದಿಜ್ಜಿ ಈ ಲೈನ್ ಪನ್ಪಿನಂಚತ್ತಿನ ಕೆಲವೊಂದು ಬಯಲು ಪ್ರದೇಶ ಪೋತುಂಡು ಬೊಕ್ಕ ನಮ್ಮ ಈ ಕಾಡದ ಪ್ರದೇಶ ಪೋಯ್ರಪ್ಪೋದು ಈ ಗಾಳಿ ಬರ್ಸ ಬತ್ತಿ ಬೊಕ್ಕ ಮರ ಬುರ್ದಿಪ್ಪುನು ಲೈನ್ ಕಟ್ಟಾಪಿನಿ ವೋಲ್ಟೇಜ್ ಸಮಸ್ಯೆ ಮಸ್ತ್ ಉಂಡು ಅವೆಡ್ದು ಮಸ್ತ್ ಮಾತ ಜೋಕ್ಲೆ ಶಾಲೆ ಪೋತು ಓದಿನ ಜೋಕ್ಲೆಗೆ ಪೂರ ಮಸ್ತ್ ಪ್ರಾಬ್ಲಮ್ ಆಪುಂಡು ಈ ಒಂಜಿ ಬಯ್ಯಡೊಂಜಿ ಕರೆಂಟ್ ಫೋನ್ ಪಂಡ 2-3 ದಿನ ಕರೆಂಟೇ ಪೂಜಿ ಅಂಚಿನ ಪ್ರಾಬ್ಲಮ್ ಅವು ದಾದ ಪಂಡ ನಮ್ಮ ಒಂಜೇ ಟಿ ಸಿ ಹಿಡ್ದು ನಮ್ಮ ಆರೂರು ವಿಷ್ಣುಮೂರ್ತಿ ದೇವಸ್ಥಾನದ ಬತ್ತಿನ ಒಂಜೇ ಟಿ ಸಿ ಹಿಡ್ದು ಮುಲ್ಪ ಮಾತ ಒಂಜಿ ನೂದು ಇಲ್ಲ ಆದಿಪ್ಪೇರು ನೂದೆರಡು ಮಿತ್ತೆ ಇಲ್ಲ ಉಂಡು ಆದಿಪ್ಪೇರು ಇಲ್ಲ ಪೂರ ಒಂಜೇ ಟಿ ಸಿ ಹಿಡ್ದು ಅವು ಕರೆಂಟ್ ಪೋಂದುಂಡು ಅಂಚೆ ಇರ್ಬೋದು ಮಸ್ತ್ ಸಮಸ್ಯೆ ಒಂದುಂಡು ಅಂಚೆಪ್ಪನಾಗ ನಮ್ಮ ಈ ಅಡ್ಜಿಲ್ ಭಾಗಕ್ಕೆ ನೂದೆರಡು ಮಿತ್ತು ಇಲ್ಲೇ ಪೆರಪೋದು ಈ ಭಾಗದ ಒಂಜಿ ಮೇಯ್ನ್ ಒಂಜಿ ಅಂಕಲೆ ಟಿ ಸಿ ಅಗತ್ಯ ಬೋಡೆ ಅಂಚೆ ಇರ್ಬೋದು ಮುಲ್ತ ಒಂಜಿ ಜಾಗ ಒಂಜಿ ಒಲ್ಪ ಬನ್ನ ಮಿಡ್ಲ್ ಸೂಚನೆ ಮಲ್ತದ್ದು ನಮ್ಮ ಮೆಸ್ಕಾಂ ಅಧಿಕಾರಿನಗಳಿಗೆ ನಮ್ಮ ಗ್ರಾಮಸ್ಥರ ಮಾತಗಳು ಒಟ್ಟಾದ ಸೇರಿದ ಪನ್ಪಿನಿ ನಮ್ಮ ಈ ಆ ಅಡ್ಜಿಲ್ ಭಾಗದ ಗ್ರಾಮ ಗೊಂಜಿ ನಮ್ಮ ಮುಲ್ಪ ಈ ಗ್ರಾಮ ಒಂದೇ ಕೊಂಜಿ ಟಿ ಸಿ ಪಾಡ್ಪಕೋರೋಡು ಅಂಚಿನ ಬೊಕ್ಕ ಪರತ್ ವೈರ್ ಪೂರ ಕೆಲ ಬದಿ ಪೂರ ಉಂಡು ಅಂಚಿನ ಪರತ್ ವೈರ್ ಪೋದಿತ್ತಂಡ ಅವೇನು ಇಮಿಡಿಯೇಟ್ ಅವೇನು ಚೇಂಜ್ ಮಲ್ಪವಡು